ಗೋಪಾಲ ಭಂಡಾರಿಯವರ ಹೆಸರು ಕೇಳಿದರೆ ಸಾಕು, ಕಾರ್ಕಳ ಕ್ಷೇತ್ರದ ಜನ ರೋಮಾಂಚನಗೊಳ್ಳುತ್ತಾರೆ, ಉಲ್ಲಾಸಿತರಾಗುತ್ತಾರೆ. ಅಂತಹ ಮೇರು ವ್ಯಕ್ತಿತ್ವದ ಜನನಾಯಕ ಶ್ರೀ ಗೋಪಾಲ ಭಂಡಾರಿ. ಮೊರಾರ್ಜಿ ದೇಸಾಯಿ ಶಾಲೆ ಇದೆ ಕಾರ್ಕಳದಲ್ಲಿ. ಅದಕ್ಕೆ ಹೆಚ್ಚು ಕಮ್ಮಿ 8-10 ಕೋಟಿ ರೂಪಾಯಿಗಳಿಂದ ಆ ಕಟ್ಟಡತಕ್ಕಂಥ ಕೆಲಸವನ್ನು ಮಾಡಿ ಎಲ್ಲ ಸರ್ಕಾರಿ ಕಚೇರಿಗಳಿಗೆ ಸ್ವಂತ ಕಟ್ಟಡವನ್ನು ಕಾರ್ಕಳದಲ್ಲಿ ಒದಗಿಸುವುದರ ಜೊತೆಗೆ ಕರ್ನಾಟಕದ ಇತಿಹಾಸದಲ್ಲಿ ಪ್ರಪ್ರಥಮವಾಗಿ ಮೊಯ್ಲಿಯವರು ಪ್ರಾರಂಭ ಮಾಡಿದಂಥ ಮಿನಿ ವಿಧಾನಸೌಧ ಏನಿದೆ ಅದನ್ನು ಸಂಪೂರ್ಣ ಮಾಡತಕ್ಕಂಥ ಕೆಲಸ ನನ್ನ ಶಾಸಕತ್ವದ ಅವಧಿಯಲ್ಲಿ ಆಗಿದೆ. ಈ ರೀತಿ ಹಲವು ಕಾಮಗಾರಿಗಳ ಜೊತೆಗೆ ನಿಟ್ಟೆಯಲ್ಲಿರ್ತಕ್ಕಂಥ ಸಮುದಾಯ ಆಸ್ಪತ್ರೆಯನ್ನು ಸನ್ಮಾನ್ಯ ಮೊಯ್ಲಿಯವರ ಕಾಲದಲ್ಲಿ ಆ ದೊಡ್ಡ ಕಟ್ಟಡವನ್ನು ಮಾಡಿದರೆ, ಇನ್ನೊಂದು ಸಮುದಾಯ ಆಸ್ಪತ್ರೆ ಹೆಬ್ರಿಯಲ್ಲಿತ್ತು, ಅದಕ್ಕೆ ಕಟ್ಟಡದ ಕೊರತೆ ಇತ್ತು. ಈ ಬಾರಿ 3.5 ಕೋಟಿ ರೂಪಾಯಿ ಅನುದಾನವನ್ನು NRHMನಲ್ಲಿ ತಂದು ಅಲ್ಲಿ ಒಂದು ಹೊಸ ಕಟ್ಟಡವನ್ನು, ವ್ಯವಸ್ಥಿತವಾದಂಥ ಒಂದು ಆಸ್ಪತ್ರೆ ಕಟ್ಟಡವನ್ನು ಕಟ್ಟತಕ್ಕಂಥ ವ್ಯವಸ್ಥೆಯು ಈಗಾಗಲೇ ಕಾರ್ಯಾರಂಭ ಆಗಿದೆ. ಭಾಳಷ್ಟು ಇನ್ನು 10 ಬಹುಗ್ರಾಮ ಯೋಜನೆಗಳ ಪ್ರಸ್ತಾಪವನ್ನು ಸರ್ಕಾರದ ಮುಂದೆ ಇಟ್ಟಿದ್ದೇವೆ. ಆಗುಂಬೆ ಘಾಟಿ ರಸ್ತೆಯನ್ನು ಅಗಲೀಕರಿಸ್ತಕ್ಕಂಥ, ಇಡೀ 2-4-6 ಜಿಲ್ಲೆಗಳಿಗೆ ಸಂಪರ್ಕ ಮಾಡತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಅದೆಲ್ಲದರ ಜೊತೆಗೆ ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರ ಜೊತೆಗೆ ಸಂಪರ್ಕ ಮಾಡಿ 2 ರೈಲ್ವೆ ಲೈನ್ಗಳ ಪ್ರಸ್ತಾಪವನ್ನು ಕಾರ್ಕಳಕ್ಕೆ ಮಾಡಿ, ಪ್ರಸ್ತಾಪನೆ ಸರ್ವೆ ಕಾರ್ಯ ರೈಲ್ವೆ ಬಜೆಟ್ನಲ್ಲೂ ಕೂಡ ಸೇರಿಕೊಂಡಿದೆ. ಈ ರೀತಿಯ ಅನೇಕ ಅಭಿವೃದ್ಧಿ ಕಾಮಗಾರಿಗಳು. ಉದಾಹರಣೆಗೆ ಪಡುಬಿದ್ರಿ ಕಾರ್ಕಳದ ಸ್ಟೇಟ್ ಹೈವೇ ಇವತ್ತು 7.5 ಮೀಟರ್ನ ರಸ್ತೆಯಾಗಿ ಅಗಲೀಕರಣ ಆಗ್ತಾ ಇದೆ 70 ಕೋಟಿ ರೂಪಾಯಿ ವೆಚ್ಚದಲ್ಲಿ. ಇಂಥ ಅನೇಕ ಅಭಿವೃದ್ಧಿ ಕಾಮಗಾರಿಗಳು ಪಟ್ಟಿ ಮಾಡ್ತಾ ಹೋದರೆ ಭಾಳಷ್ಟು ದೊಡ್ಡ ಅಭಿವೃದ್ಧಿ ಕಾಮಗಾರಿಗಳು. 1999 ಹಾಗೂ 2008ರ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಜನಬೆಂಬಲದೊಂದಿಗೆ ಕಾಂಗ್ರೆಸ್ ಶಾಸಕರಾಗಿ ಆಯ್ಕೆಯಾದ ಶ್ರೀ ಗೋಪಾಲ ಭಂಡಾರಿಯವರು ತಮ್ಮ ಕ್ಷೇತ್ರಕ್ಕಾಗಿ ಅವಿರತ ಸೇವೆ ಸಲ್ಲಿಸಿದ್ದಾರೆ. ಶಾಲಾ ಕಾಲೇಜು, ಆಟದ ಮೈದಾನ, ರಸ್ತೆ, ಕುಡಿಯುವ ನೀರು, ಕೆರೆ ಅಭಿವೃದ್ಧಿ, ಚರಂಡಿ, ಸೇತುವೆ, ಬಸ್ ನಿಲ್ದಾಣ ಹೀಗೆ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಜನಮಾನಸದಲ್ಲಿ ಸದಾ ಹಸಿರಾಗಿರುವಂತಹ ಸೇವೆ ಮಾಡಿದ್ದಾರೆ ಶ್ರೀ ಗೋಪಾಲ ಭಂಡಾರಿಯವರು. ಅದರಲ್ಲೂ ತುಳುನಾಡ ಸಂಸ್ಕೃತಿಯನ್ನ ಬಿಂಬಿಸೋ ಕಂಬಳ ಕ್ರೀಡೆಗೆ ಹೊಸ ಭಾಷ್ಯ ಬರೆದ ಹೆಗ್ಗಳಿಕೆ ಭಂಡಾರಿಯವರದ್ದಾಗಿದೆ. ಅವರ ಅಪಾರ ಆಸಕ್ತಿಯಿಂದ ನಿರ್ಮಾಣವಾಗುತ್ತಿರುವ ಮಿಯಾರು ಕಂಬಳ ಸ್ಟೇಡಿಯಂ ದೇಶದಲ್ಲೇ ಪ್ರಥಮ ಎನಿಸುವಂತಹ ಸ್ಟೇಡಿಯಂ ಆಗಿದೆ. ಕಾರ್ಕಳದ ಅಭಿವೃದ್ಧಿಯ ಹರಿಕಾರ ಕಾಂಗ್ರೆಸ್ ಅಭ್ಯರ್ಥಿ ಗೋಪಾಲ್ ಭಂಡಾರಿ. ಗೋಪಾಲ್ ಭಂಡಾರಿಯವರಿಗೆ ಮತ ನೀಡಿ ಕಾರ್ಕಳದ ಅಭಿವೃದ್ಧಿಗೆ ಕೈಜೋಡಿಸಿ.